ಸನ್ಮಾನ್ಯ ಸಚಿವರು 10 ನಿಮಿಷ ಟೈಮ್ ಇದೆ. ಒಂದು ತಿದ್ದುಪಡಿ ತಂದಿದ್ದಾರೆ. ತಿದ್ದುಪಡಿ ತಂದಿರುವ ಬೋಸರಾಜ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ತಿದ್ದುಪಡಿ ತಂದಿರುವ ಬಿಲ್ಲು ತಿದ್ದುಪಡಿ ತಂದಿರುವ ಬಿಲ್ ಹೆಸರು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ನಾನು ಸಚಿವರಲ್ಲಿ ಕೇಳ ಬಯಸ್ತೀನಿ, ಸಂರಕ್ಷಣೆ ಅಂದ್ರೆ ಏನು ಅಂತ. ಸಂರಕ್ಷಣೆ ಅಂದ್ರೆ ಏನು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈ ವಿಧೇಯಕದ ಹೆಸರು ಸಂರಕ್ಷಣೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 3 ಗಂಟೆ ಮುಂಚೆ ಈ ಸದನದಲ್ಲಿ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ವಿಧೇಯಕ ಬಂತು. ಎಲ್ಲರೂ ಕೂಡ ನಾವು ಸ್ವಾಗತ ಮಾಡಿದ್ವು. ಇಟ್ಸ್ ಅ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್, ಅಂತಃಕರಣದಿಂದ ಕೂಡಿರೋ ಲೆಜಿಸ್ಲೇಷನ್ ಅಂತ ನಾವು ಸ್ವಾಗತ ಮಾಡಿದ್ವು. ಇವತ್ತು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರದ ಅಡಿ ತಿದ್ದುಪಡಿ ತಂದು ನೀವು ಉದ್ದೇಶಗಳು ಮತ್ತು ಕಾರಣಗಳು ಹೇಳಿದ್ದೀರ. ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ಗಳನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು, ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ನಿಯಮ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಮ್ಗೆ ಯಾರಿಗೂ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳ ಬಗ್ಗೆ ಯೋಚನೆ ಇಲ್ವಾ? ನಾವು ಪ್ರತಿ ಸಲ ಇಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ನಾವು ಜ್ಞಾಪಿಸ್ಕೋತೀವಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು, ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರು. ದೇರ್ ವಾಸ್ ಎ ಚೈನ್ ಸಿಸ್ಟಮ್. ಒಂದು ಕೆರೆ ತುಂಬಿದ್ಮೇಲೆ ಇನ್ನೊಂದು ಕೆರೆ ಹೋಗ್ತಾ ಇತ್ತು. ಬಹಳ ಹೊಗಳ್ತೀವಿ ನಾವು. ಏರ್ಪೋರ್ಟ್ ಅವ್ರು ಹೆಸರಿಟ್ಟಿದ್ದೀವಿ, BDA ಮಾಡಿರೋ ಲೇಔಟ್ಗೆ ಅವ್ರು ಹೆಸರಿಟ್ಟಿದ್ದೀವಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಹಿಂದಿನ ಕಾಲದ ಮಹಾರಾಜರು ಕೆರೆಗಳನ್ನ ನಿರ್ಮಿಸ್ತಾ ಇದ್ರು, ಮರಗಳನ್ನ ಬೆಳೆಸ್ತಾ ಇದ್ರು. ನಾವು ಮರಗಳನ್ನ ಕಡ್ತಾ ಇದ್ದೀವಿ, ಕೆರೆಗಳನ್ನ ಮುಚ್ತಾ ಇದ್ದೀವಿ. ಈಗ ನಾವು ಕುಂದಾಪುರ, ಮಂಗಳೂರು ಉದಾಹರಣೆ ಹೇಳಿದ್ರಿ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಆ ಬೆಂಗಳೂರು ಋಣ ನನ್ನ ಮೇಲೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಹಿಂದೆ ಕೆರೆಗಳ ನಗರ ಆಗಿತ್ತು. ಇವತ್ತೇನು ಮೆಜೆಸ್ಟಿಕ್ ನಿಲ್ದಾಣ ನೋಡ್ತಾ ಇದ್ದೀವಿ, ಅದು ಕೆರೆ ಆಗಿತ್ತು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಎಲ್ಲ ಕೆರೆಗಳಾಗಿತ್ತು. ಲಕ್ಷ್ಮಣ್ ರಾವ್ ಅಂತ ಒಬ್ರು ಮಹನೀಯರಿದ್ರು ನಮ್ಮ ರಾಜ್ಯದಲ್ಲಿ. ಲಕ್ಷ್ಮಣ್ ರಾವ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ವು ನಾವು ಬೆಂಗಳೂರಿನ ಕೆರೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ಆ ಸಮಿತಿ ಪ್ರಕಾರ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ 389 ಕೆರೆ ಕಟ್ಟೆಗಳಿದ್ವು. 389. ನಾವೇನು ಕೆರೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡಕ್ ಆಗಲ್ಲ, ಮಾಡೋದು ಇಲ್ಲ. ಕೊನೆ ಪಕ್ಷ ಉಳಿಸ್ಕೋಬೇಕಲ್ಲ. ಕೊನೆಗೂ ಸಚಿವರು ಉತ್ತರ ಕೊಡುವಾಗ ಶಿವಕುಮಾರ್ ಅವರ ಹೆಸರು ಹೇಳ್ತಿದ್ರು, ಮುಖ್ಯ ಕಾರ್ಯದರ್ಶಿಗಳ ಹೆಸರು ಹೇಳಿದ್ರು, ಕುಂದಾಪುರದ MLA ಬಗ್ಗೆ ಹೇಳಿದ್ರು. ಆದ್ರೆ ನೀವು ಸಚಿವರಾಗಿ ಈ ಬಫರ್ ಝೋನ್ ಕಡಿಮೆ ಮಾಡಿದ ಯಾತಕ್ಕೆ ಅಂತ ಹೇಳಿಲ್ಲ. ಅದರಿಂದ ಏನು ಘನ ಕಾರ್ಯ ಆಗುತ್ತೆ ಅಂತ ಹೇಳಿಲ್ಲ. ಇವತ್ತು ಹಿಂದೆ ತಮ್ಮ ಜಾಗದಲ್ಲಿ ಸಭಾಧ್ಯಕ್ಷರಾಗಿ ಆಮೇಲೆ ಸಭಾಧ್ಯಕ್ಷರಾದ ನಿಮ್ಮದೇ ಜಿಲ್ಲೆಯ ಕೋಳಿವಾಡವರಿದ್ರು. ಕೋಳಿವಾಡವರ ಒಂದು ಸಮಿತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೇಮಕ ಮಾಡಿದ್ರು. ನಾನು ಸಮಿತಿ ಸದಸ್ಯನಾಗಿದ್ದೆ. ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ, ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ. ಎಷ್ಟು ದೂರವರೆಗೂ ಹೋಗಿದೆ ನೋಡಿದ್ದೀವಿ. ಮತ್ತೆ ಇವತ್ತೇನು ನೀವು ಬಫರ್ ಝೋನ್ ಅಂತ ಹೇಳಿದ್ದೀರಾ, ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದನ್ನು ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ವು. ಸಭಾಧ್ಯಕ್ಷರೇ, ಇಲ್ಲಿ ಕೂತಿರೋರೆಲ್ಲರೂ ಕೂಡ ಬಹಳಷ್ಟು ಜನ ವಿದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ವಾಟರ್ ಬಾಡೀಸ್ನ ನೋಡಿದ್ದಾರೆ.
ಅಲ್ಲಿ ಬೋಟಿಂಗ್ನ ನೋಡಿದ್ದಾರೆ. ಕೆನಾಲ್ಸು, ನಮ್ಮ ದೇಶ ಸ್ಟಾಮ್ ವಾಟರ್ ಡ್ರೈನ್ ಇದೆ, ಅದ್ರ ಬದಲು ಕೆನಾಲ್ಸ್ ಅಲ್ಲಿ. ಸಿಂಗಾಪುರ್ಗೆ ಹೋಗಿದ್ದಾರೆ. ಸಿಂಗಾಪುರ್ is the only country in the world which has no water source. ನೀರಿನ ಸೋರ್ಸೇ ಇಲ್ಲ ಅಲ್ಲಿ. It depends upon Malaysia to get water. ಅವ್ರದ್ದು 2 ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ. ಒಂದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದ್ರೆ they did not extend the contract. ಬದಲಿಗೆ Singapore is the only country which is expanding non-development zones. ಡೆವಲಪ್ಮೆಂಟೇ ಇಲ್ಲದೆ ಇರೋ ಝೋನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ನೀರು ಸಂಗ್ರಹ ಮಾಡ್ತಾ ಇದೆ. ಅವ್ರದ್ದು ಇರೋದು 3 ನೀರು ಸೋರ್ಸು. ಒಂದು ರೈನ್ ವಾಟರ್, 2ನೇದು ಡಿಸಲಿನೇಷನ್, 3ನೇದು ನಮ್ಮ ಸೀವೇಜ್ ಟ್ರೀಟೆಡ್ ವಾಟರ್. ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಬ್ಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು. ನಮಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು, ನ್ಯೂ ವಾಟರ್ ಅಂತ. ನಾವು ಕುಡಿದ್ವು, ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್. ನಾವು ಆ ಥರ ನೀರನ್ನ ಸಂಗ್ರಹ ಮಾಡಬೇಕು. ಈಗ ತಾನೇ ಅಂತರ್ಜಲದ ಬಗ್ಗೆ ಬಿಲ್ ತಂದಿದ್ದೀವಿ. ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಯಾರು ಕೂಡ ಮೆಚ್ಚುವ, ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ, ಬೆಂಗಳೂರನ್ನ ಎಲ್ಲರೂ ನೋಡಬೇಕು ಅಂತ ಇರುವಾಗ, ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ ಅದನ್ನ ಬೆಳೆಸಿ ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವಾಗ ಒಂದು ಘೋಷಣೆ ಮಾಡಿರೋದು ಅಂತಂದ್ರೆ ಕೆರೆ ಸುತ್ತಮುತ್ತಲಿನ ಬಫರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀರಾ. ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ. ಪ್ಯೂರ್ ಅಂಡ್ ಸಿಂಪಲ್, ನಥಿಂಗ್ ಬಟ್ ಸರೆಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ. ನಮಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು. ನಾನು ಉಪಮುಖ್ಯಮಂತ್ರಿಗಳ ಕೇಳ್ಕೊತೀನಿ, ಬೆಂಗಳೂರಲ್ಲಿ 2 ಥರ ಜನ ಇದ್ದಾರೆ. ಬೆಂಗಳೂರಿನ ಪ್ರೀತಿಸೋರು, ಹೂ ಲವ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಯಾಟಗರಿ ಇದೆ, ಹೂ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು. ಇವತ್ತು ನಾವ್ಯಾರು ಬೆಂಗಳೂರು ಪ್ರೀತಿಸೋರಾದ್ರೆ ಈ ಕೆರೆಗಳನ್ನ, ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು. ಇಲ್ಲದೇ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗ್ ಅಲ್ಲಿ ನೋಡ್ಬೇಕು ಕೆರೆಗಳನ್ನ, ಆ ಸ್ಥಿತಿ ಬರ್ತದೆ. ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ 48 ಆರ್ಟಿಕಲ್ 48A ಅಡಿ ಸರ್ಕಾರದ ಆದ್ಯ ಕರ್ತವ್ಯ. ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ. ಆ ರೀತಿ ಸಂವಿಧಾನನೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ, ನಾನು ಹಿಂದೆ ಹೇಳ್ತಾ ಇದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ದಂತೆ, ಹಾವು ಮುಂಗ್ಸಿ ಆಟ ತೋರಿಸ್ತೀನಿ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತಗೊಂಡಂತೆ. ನಾವೆಲ್ಲ ಏನು ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲರಿಗೂ ಎಳ್ನೀರು ತೋರಿಸಿ ಇಡೀ ಎಳ್ನೀರನ್ನ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗುಲೂ ಇಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ, ಆಯುಧ ಪೂಜೆದು. ನಾವೆಲ್ಲ ಸಾಂಬಾರು ಸಾರು ಕೂಟೋ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳ್ಕಂತ ನುಂಗ್ಬಿಟ್ಟ. ಖುಷಿ ಜನಕ್ಕೆ. ಆದ್ರೆ ಲಮಾಣಿಯವ್ರು ನಗಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದು ಕಾಳಿಂಗ ಹಾವು ತಗೊಂಡ, ಒಂದು ಮಾರು ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವನ್ನ ನುಂಗ್ದ. ಹುಚ್ಚದ್ದು ಕುಣಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನ್ ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ, ಯಾಕೆ ಸಂತೋಷ ಪಡಲಿಲ್ಲ ಅಂತ. ಲಮಾಣಿಯವ್ರು ಹೇಳಿದ್ರು, ನೀನೇನೇ ಅಮ್ಮ
ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗಳ ನುಂಗ್ದೆ. ಬಾ ನನ್ನ ಜೊತೆ, ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ. ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂಗೆ ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದು ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ, ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲಿವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವು ಹೇಳಿದ್ದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ನಾವು 5 ಗಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟರ್ 100 ಎಕರೆಗೆ ಎಲ್ಲಿ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟರ್ ಬಫರ್ ಝೋನ್, ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದೇ ನಿಮಿಷ ಒಂದೇ ನಿಮಿಷ. ಈಗ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಫರ್ ಝೋನ್ ಬಗ್ಗೆ ವಿಶದವಾಗಿ ಹೇಳಿದರು. ಇದು ಸುಪ್ರೀಂ ಕೋರ್ಟಲ್ಲಿ ಮತ್ತು NGTಯಲ್ಲೂ ಕೂಡ ಇದ್ರ ಬಗ್ಗೆ ಎಷ್ಟೆಷ್ಟು ಮೀಟರ್ ಇರಬೇಕು ರಾಜಕಾಲುವೆಯಿಂದ, ಕೆರೆಗಳಿಂದ, ಇವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟು ಮತ್ತು NGT ಅದನ್ನು ಮಾಡಿದೆ. ಕೋರ್ಟ್ಗೆ ಆದೇಶ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಈಗೇನು ತಾವು ತಂದಿದ್ದೀರಿ, ಇದು ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಹೋಗೋದಿಲ್ವಾ? ಹೋಗೇ ಹೋಗ್ತದೆ. ಆಗಲೇ ನಾವು OCCCಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ನಾವು ಮಾಡೋಕ್ಕಾಗೋದಿಲ್ಲ, ವೈಲೇಷನ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಆಗಲೇ ಹೇಳಿದ್ರಿ. ಇದು ವೈಲೇಷನ್ ಆಗೋದಿಲ್ವ ಅಂತಕ್ಕಂಥದ್ದು ಒಂದು ತಾವು ಸ್ಪಷ್ಟೀಕರಣ ಕೊಡಬೇಕು. ಎರಡನೇದು, ಇವತ್ತು ತಾವು ಪ್ರವಾಹದಲ್ಲಿ ಹರಿಯುವ ಕೆರೆಗೆ ಕೆರೆ ನೀರೋದ್ರಿಂದ ಯಾವುದು ತಡಿಬಾರ್ದು ಅಂತೇಳಿ ಹೇಳಿದ್ದೀರಿ. BBMP ಕೆಳಗಡೆ ನಮ್ಮ ಗ್ರಾಮಾಂತರದ ಕೆರೆಗಳಿವೆ. ನೀವು ನೋಡಿರ್ಬೋದು, ನೈಸ್ ರೋಡಲ್ಲಿ ಹೋದರೆ ಗಂಗವನಹಳ್ಳಿ ಕೆರೆ, ಮಾಚೋಹಳ್ಳಿ, ಕಾಚೋಹಳ್ಳಿ ಕೆರೆಗಳು ಅತ್ಯಂತ ಸುಂದರವಾಗಿದ್ವು. ಇವತ್ತು ಬೆಂಗಳೂರು ನೀರೆಲ್ಲ, ಕೊಚ್ಚೆ ನೀರೆಲ್ಲ ಟ್ರೀಟ್ ಮಾಡ್ದೇ ಯಾವ ಕೆರೆಗಳು ಇಲ್ಲ, ಕೆರೆಗಳು ಪೂರ್ತಿ ನಾಶ ಆಗಿದೆ. ಅದು ನಮ್ಮದೆಲ್ಲ ಕೂಡ ತಮ್ಮ ಇಲಾಖೆಗೆ ಸೇರಿರ್ತಕ್ಕಂಥದ್ದು. BBMPಯಿಂದ ಬಂದಿರೋ ಕೆರೆ ನೀರು ನಿಮ್ಮ ಕೆರೆಗಳನ್ನು ಮಾಡಿದಾಗ ನೀವು ಏನು ಕ್ರಮ ತಗೊತಾ ಇದ್ದೀರಿ? ನಾನು ಸಾಕಷ್ಟು ಸರಿ ಹೇಳಿದ್ರು ಕೂಡ ಅದಕ್ಕೆ ಏನು ಕೊಡಲ್ಲ, ಯಾಕಂದ್ರೆ ಅದು ನೀರು ನಿಲ್ಸೋಕ್ಕಾಗಲ್ಲ, ಅರಿವು ಹಿಂಗೆ ಹೋಗ್ತಾ ಇರ್ತದೆ. ಮೂರನೇದು, ಇನ್ನೊಂದು ತಾವು ಸಾಧ್ಯ ಆದರೆ ಅದನ್ನು ತರಬೇಕಾಗ್ತದೆ. ಎಲ್ಲೆಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಹೂಳು ತೆಗೆದಿಲ್ಲ, ಎಲ್ಲ ಕಡೆ ಫಾರೆಸ್ಟು ಜಾಲಿ ಮರ ನೆಟ್ಬಿಟ್ಟವ್ರೆ, ಪೂರ್ತಿ ಜಾಲಿ ಮರ ನೆಟ್ಟವ್ರೆ. ಈಗ ನಾವು ಹೂಳು ತೆಗಿಬೇಕು ಅಂತ ಹೋದರೆ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡಲ್ಲ ತೆಗಿಯೋದಕ್ಕೆ. ಆ ಕೆರೆ ಫಾರೆಸ್ಟ್ ಅವ್ರದ ಇಲ್ಲ ಕೆರೆದ. ನಮ್ಮಲ್ಲೇ ತಗೊಳ್ರಿ, ಸಿಂಗನಾಯಕನಹಳ್ಳಿ ಕೆರೆ MI ನಮ್ಮಲ್ಲಿ 2 ಬರ್ತದೆ. ನಮಗೆ HN ವ್ಯಾಲಿ ನೀರು ಅಲ್ಲಿ ಆ ಕೆರೆಗೆ ಬಂತು. ಆ ಕೆರೆಗೆ ಬರೋದಕ್ಕೆ ಮೊದಲು ಅದನ್ನ ಹೂಳು ತೆಗಿಯೋಣಪ್ಪ, ಬರೀ ಮೆರಗಳವೆ ಜಾಲಿ ಮರ ಅಂತ ಹೇಳಿದ್ರೆ ಟೆಂಡರ್ ಮಾಡಿದ್ರು. ಆ ಪರಿಸರವಾದಿಗಳೊಂದು ಹೋರಾಟ ಮಾಡಿದ್ರು ಅಂದರೆ ಜಾಲಿ ಮರದ ಹಣ್ಣುಗಳನ್ನು ಪಶು ಪಕ್ಷಿಗಳು ತಿಂತಾವೆ ಅಂದರು. ನಾನು ಹೇಳಿದೆ, ಅಯ್ಯ ತಿನ್ನಲ್ಲ, ಸತ್ತೋಗ್ತಾರೆ ತಿಂದರೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮರ ತೆಗಿಯೋಕ್ಕೆ ಪರ್ಮಿಷನ್ ಕೊಡಲೇ ಇಲ್ಲ. ಕೊನೆಗೆ ನೀರು ಬಿಟ್ವಿ, ಎಲ್ಲ ಮರಗಳು ಒಣಗೋಗವೆ. ದಯವಿಟ್ಟು ಕೆರೆ ಒಳಗಡೆಗೆ ಯಾವುದೇ ಗಿಡನ ನೀವು ಬದಿಯಲ್ಲಿ ಬೇಕಾದ್ರೆ ಬಾರ್ಡ್ರಲ್ಲಿ ಹೊಂಗೆ ಗಿಡ, ಹಣ್ಣಿನ ಗಿಡ ನೆಡಲಿ, ಜಾಲಿ ಗಿಡ ನೆಟ್ಕೊಂಡು ಕೊನೆಗೆ ಫಾರೆಸ್ಟ್ ಹೊರದ ಜಾಗ ಯಾಕೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ? ಕೆರೆ ಒಳಗಡೆ ಅವ್ರು ಯಾರು ಬಂದು ಯಾರು ಪರ್ಮಿಷನ್ ತೊಗೊಂಡು ಕೆರೆ ಒಳಗಡೆ ಆ ಜಾಲಿ ಮರ ನೆಟ್ಟಿದ್ರು? ದಯವಿಟ್ಟು ಕೂಡ ಈ ಅಮೆಂಡ್ಮೆಂಟಲ್ಲಿ ಅದನ್ನು ತರಬೇಕು ಅಂತಕ್ಕಂಥದ್ದು. ಈಗ ಒಂದು, ನನಗೆ NGT ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ಗೆ ಇಲ್ಲಿ ಮಾಡಿದ್ರೆ ವೈಲೇಷನ್ ಆಗ್ತದೆ, ನಾವು ಮಾಡ್ಬೋದಾ? ಮಾಡಂಗಿದ್ರೆ ಬೇರೆದು ಕೂಡ ಅದೇ ಥರ ಪರಿಗಣಿಸಬೇಕಾಗ್ತದೆ. ಧನ್ಯವಾದಗಳು ಸಚಿವರು. ಸರ್, ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವ್ಯಾಪ್ತಿಯಿಂದ ಈ ವಿಧೇಯಕವನ್ನು ಸ್ವಾಗತಿಸಬೇಕಾಗ್ತದೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ
ನಮ್ಮ ಭೌಗೋಳಿಕವಾದ ಭೂಪ್ರದೇಶ, ನಮ್ಮ ಇಲ್ಲಿಯ ಎಲ್ಲ ಶಾಸಕರಿಗೆ ಅದರ ಅರಿವಿರಬೇಕಂತ ನಾನು ತಿಳ್ಕೊಳ್ತೇನೆ. ನಮ್ಮ ಕರಾವಳಿ ಭಾಗದಲ್ಲಿ ತುಂಡು ತುಂಡು ಭೂಮಿಗಳು, ಉದಾಹರಣೆಗೆ ನಮ್ಮದೊಂದು ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಇದೆ. ಅಲ್ಲಿ 150 ಕೆರೆ, ಹೆಚ್ಚು ಕಡಿಮೆ 150 ಕೆರೆ ಸರ್ಕಾರಿ ಕೆರೆ ಇದೆ. ಇದರಲ್ಲಿ 5 ಸೆಂಟಿಂದ ಹಿಡಿದು 25 ಸೆಂಟ್ವರೆಗಿನ ಕೆರೆ, 147 ಕೆರೆ 5 ಸೆಂಟಿಂದ 25 ಸೆಂಟ್ವರೆಗಿದೆ. ಈ ವಿಸ್ತೀರ್ಣವಾರು ಕೆರೆಗೆ ಬಫರ್ ಝೋನ್ ಇಲ್ಲದೆ ಇದ್ದರೆ ನಮ್ಮ ಕರಾವಳಿ ಭಾಗದ ಯಾವುದೇ ಜಾಗದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಪರ್ಮಿಷನ್ ನಮಗೆ ಅಲ್ಲಿ ಸಿಗದೇ ಇರುವ ಕಾರಣದಿಂದ ಈ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಿರಂತರವಾಗಿ ಈ ಕೆಲಸವನ್ನು ನೀವು ವಿಸ್ತೀರ್ಣವಾರು ಕೆರೆಗಳಿಗೆ 10 ಸೆಂಟ್ಸ್ ಕೆರೆಗಳಿಗೂ 30 ಮೀಟ್ರು, 100 ಎಕರೆ ಕೆರೆಗೂ 30 ಮೀಟ್ರು, ಇದು ಸರಿಯಲ್ಲ. ನಮ್ಮ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅಲ್ಲಿ ಇರುವಂಥದ್ದೇ 25 ಸೆಂಟ್ಸು, 30 ಸೆಂಟ್ಸು, 50 ಸೆಂಟ್ಸು, 1 ಎಕರೆ ಭೂಮಿ. ಇವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಪ್ರಾಧಿಕಾರದಿಂದ. ಆದ್ದರಿಂದ ಇವತ್ತು ವಿಸ್ತೀರ್ಣವಾರು ಇಲ್ಲಿ ಬಫರ್ ಝೋನ್ ಇಟ್ಟಿದ್ದಾರೆ. ಆ ಕೆರೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನನ್ನು ಫಿಕ್ಸ್ ಮಾಡಿದ್ದಾರೆ. ಆದ್ದರಿಂದ ಈ ವಿಧೇಯಕ ನಮ್ಮ 2 ಜಿಲ್ಲೆಗಳಿಗೆ, ನಮ್ಮ ಮಾನ್ಯ ಅಧ್ಯಕ್ಷರು ಸಹ ಕರಾವಳಿ ಜಿಲ್ಲೆಯವರೇ, ಅವರಿಗೂ ಸಹ ಇದರ ಅರಿವಿದೆ. ಈ ವಿಧೇಯಕವನ್ನು ನಾವು ಕರಾವಳಿ ಜಿಲ್ಲೆಯಿಂದ ಸ್ವಾಗತಿಸ್ತೇವೆ. ಸಚಿವರು. ಅಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಉದಾಹರಣೆಗಳನ್ನು ಕೊಟ್ಟು ಈ ಬಫರ್ ಝೋನ್ ಬಗ್ಗೆ ಮಾತಾಡಿದ್ದಾರೆ. ಬಫರ್ ಝೋನ್ ಇರೋದ್ರಿಂದ ಈ ಕೆರೆಗಳ ಸಂರಕ್ಷಣೆ ಆಗುತ್ತೆ. ಅದರಿಂದ ಬಫರ್ ಝೋನ್ನು ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಸುರೇಶ್ ಕುಮಾರ್ ಅವರ ಅಭಿಪ್ರಾಯ. ವಿಶ್ವನಾಥ್ ಅವರು ಹೇಳಿದ್ರು, NGT ಈಗಾಗಲೇ ಒಂದು ಆರ್ಡರ್ ಮಾಡಿಬಿಟ್ಟಿದೆ ಬೆಂಗಳೂರಿಗೆ, ಯಾವುದೋ ಮಂತ್ರಿ ಮಾಲ್ ವಿಚಾರವಾಗಿ ಒಂದು ಆರ್ಡರ್ ಮಾಡಿಬಿಟ್ಟಿದೆ, ಮಂತ್ರಿ ಬಿಲ್ಡರ್ಸ್. ಅದಾದಮೇಲೆ ಅದೇ ರೀತಿ ಇವತ್ತು ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಸದನ ಸಮಿತಿ ನೇಮಕ ಮಾಡಿದ್ರೆ, ಇದರ ಹಿಂದೆ ಕೋಳಿವಾಡ ಸಮಿತಿ ಆಗಿತ್ತು, ಅದರಲ್ಲಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಏನು ಜಾರಿಗೆ ತಂದಿದ್ದೀರಾ ಇಲ್ಲ ಇನ್ನೂ ಏನು ಗೊತ್ತಿಲ್ಲ. ಏನು ಸುರೇಶ್ ಕುಮಾರ್ ತಂದಿದ್ದೀರಾ ಏನು ಗೊತ್ತಿಲ್ಲ. ನೀವೇ ನೇಮಕ ಮಾಡಿದ್ದು ಕೆರೆಗಳ ಸಂರಕ್ಷಣೆ ಬಗ್ಗೆ ಕೋಳಿವಾಡ ಸಮಿತಿ ಸ್ಪೀಕರ್ ಆಗಿದ್ದರು, ಮಾಡಿದ್ದೀರಾ. ಆ ವರದಿನ ಇದರಲ್ಲಿ ಸೇರಿಸಿದ್ದೀರಾ ಗೊತ್ತಿಲ್ಲ ನನಗೆ. ಸೇರಿಸಿಲ್ಲ ಅಂದರೆ ಹಾಗಾದರೆ ಆ ವರದಿ ಏನು ಕಸದ ಬುಟ್ಟಿಗೆ ಹೋಯ್ತಾ? ಅದರಿಂದ ಸದನ ಸಮಿತಿ ಮಾಡಿ ಅನ್ನೋದು ಒಂದು. ಅದ್ರ ಜೊತೆಗೆ ಇದರಲ್ಲಿ ನೀವು ಕೆಲವೆಲ್ಲ ಹಾಕಿದ್ದೀರ, ಮೂಲಭೂತ ಸೌಕರ್ಯ, ಈ ನೀರು ಹರಿವು, ಕುಡಿಯೋ ನೀರನ್ನ ತೊಗೊಂಡೋಗ್ತೀರಾ ಅಂತ ಇಟ್ಕೊಳ್ಳಿ ಕೆರೆ ಬಾರ್ಡ್ರಲ್ಲಿ. ಮತ್ತು ನಮ್ಮ ಬೆಂಗಳೂರಲ್ಲಿ ಸ್ಯಾನಿಟರಿ ಲೈನ್ ಎಲ್ಲ ಹೋಗುತ್ತೆ. ಮತ್ತು ಹೈ ಟೆನ್ಷನ್ನು ಇದೆಲ್ಲ ಹಾಕ್ಬಿಟ್ಟಿದ್ದಾರೆ, ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಇವಾಗೇನು ಹಾಕಿಲ್ಲ, ಭಾಳ 30-40 ವರ್ಷದಿಂದ ಹಾಕ್ಬಿಟ್ಟಿದ್ದಾರೆ, ಈಗೂ ಹೋಗ್ತಾ ಇದೆ. ನೀವು ನಮ್ಮಲ್ಲಿ ಏನಾದರೂ ಕೆರೆ ಬಾರ್ಡ್ರಲ್ಲಿ ಈ ವಾಟರ್ ಲೈನ್ನ ಸ್ಯಾನಿಟರಿ ಲೈನ್ ತೊಗೊಳ್ಬೇಕಾದ್ರೆ 2 ಕೋಟಿ ರೂಪಾಯಿ ಏನೋ ಖರ್ಚಾಗ್ತೈತೆ. ಇವರು ಆ್ಯಕ್ಟಲ್ಲಿ ಅದಕ್ಕೆ ಬದಲಾಗಿ ಕೊಡಬೇಕು ಅಂತ ಏನಾದ್ರೆ ಅದಕ್ಕೆ ಒಂದು 40 ಕೋಟಿ ಕೊಡಬೇಕು. ಕಾಮಗಾರಿಗೆ 20 ಕೋಟಿ, 2 ಕೋಟಿ ಆದರೆ ಬದಲು ಜಾಗಕ್ಕೆ ಅಂಥದನ್ನ ರಿಸ್ಟ್ರಿಕ್ಷನನ್ನು ತೆಗೆದುಬಿಡಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆಲ್ಲ, ನೀವು ಯಾವುದೇ ಬಿಲ್ಡಿಂಗಿಗೆ ಅವಕಾಶ ಕೊಡಬಾರ್ದು, ಯಾವುದೇ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬಾರ್ದು. ಈ ಕುಡಿಯೋ ನೀರು ಇರ್ಬೋದು, ಸ್ಯಾನಿಟ್ರಿ ಇರ್ಬೋದು, ಈ ರಸ್ತೆ, ಈ ಥರದ್ದು ಬಿಟ್ಟರೆ ಬೇರೆ ಯಾವುದಕ್ಕೂ ಅನುಮತಿ, ಅದಕ್ಕೂ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ನಿಮ್ಮ ಬಿಲ್ಲಲ್ಲಿ. ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಅದಕ್ಕೇನು ಬದಲಾವಣೆ ಮಾಡ್ಬೋದು ಅಂತ. ಒಟ್ಟಾರೆ ಇದನ್ನು ಸದನ ಸಮಿತಿಗೆ ಒಪ್ಪಿಸಿ, ಕೋಳಿವಾಡ ಸಮಿತಿದು ಏನಾಯಿತು ಅದೆಲ್ಲ ಚರ್ಚೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಅದಾದರೆ ಎಲ್ಲರೂ ನಾವು ಸ್ವಾಗತ ಮಾಡ್ತೀವಿ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.